ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಸಂಚಿಕೆ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬನ್ನಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಈ ಕಡೆ ಶ್ರುತಿ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ. ಅವಳ ಅಜ್ಜಿ ನಾಳೆ ಬರ್ತಾರಾ? ಸರಿ ಆಯಿತು, ನಾನು ರವಿನೂ ನಾಳೆ ಹೊರಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಈ ಕಡೆ ರವಿ ಬಂದು ಮಲ್ಕೊತಾನೆ. ಬೇಬಿ ನಾಳೆ ನಾವಿಬ್ಬರು ಹೊರಡಬೇಕು ಅಂತ ಹೇಳ್ತಾಳೆ ಶ್ರುತಿ. ನಾಳೆನೆಯಾ? ಇಷ್ಟು ಬೇಗ ಯಾಕೆ ಅಂತ ಕೇಳ್ತಾನೆ. ನಾಳೆ ನಾವು ಮನೆಗೆ ಹೋಗಬೇಕು ಅಂತ. ಅಲ್ಲ ಬೇಬಿ, ಅಲ್ಲಿ ಬೋರ್ ಆಗುತ್ತೆ ಅಂತ ನಾನು ಇಲ್ಲಿ ಕರ್ಕೊಂಬಂದಿದ್ದು, ಮತ್ತೆ ನಾಳೆನೇ ಹೊರಡೋಣ ಅಂತ ಹೇಳ್ತಾ ಇದೀಯ ಅಂತ ರವಿ ಹೇಳ್ತಾನೆ. ಇನ್ನೂ 2 ದಿನ ಇರ್ಬೋದಿತ್ತು ಅಂತ ಹೇಳ್ತಾನೆ ರವಿ. ಇಲ್ಲೇನಿದೆ, ನಿಜವಾದ ಮಜಾ ಸಿಗೋದು ನಿಮ್ಮ ಮನೇಲೆ. ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಅದು ಸಿಗ್ದಲೇ ತುಂಬ ದಿನ ಆಯಿತು. ಚಿಕ್ಕಿ ಅಜ್ಜಿ ಬಂದಿದ್ದಾರಂತೆ ಇವತ್ತು, ಬಾ ಹೋಗೋಣ ರವಿ ಅಂತ ಕರೀತಾಳೆ. ರವಿ, ನಾಳೆ ಪಂಚತ್ಗೆ ನಿಮ್ಮ ಅತ್ತಿಗೆನೂ ಇಲ್ಲ, ನಿಮ್ಮ ಅಮ್ಮನೂ ಇಲ್ಲ. ಅಲ್ಲಿ ನಾಳೆ ಇಬ್ಬರೂ ಒಟ್ಟಿಗೆ ಸೇರಿಸಿ ಅಜ್ಜಿ ಪಂಚತ್ಗೆ ಮಾಡ್ತಾರೆ. ಅದನ್ನ ನೋಡೋಕ್ಕೆ ನಂಗೆ ತುಂಬಾ ಖುಷಿಯಾಗುತ್ತೆ. ನಡಿ ಅಷ್ಟೇ ನೀನು ಅಂತ ಹೇಳ್ತಾಳೆ ಶ್ರುತಿ. ಅಲ್ಲ ಶ್ರುತಿ, ನಮ್ಮನೆ ನೋವುಗಳು ನಿನಗೆ ಎಂಟರ್ಟೈನ್ಮೆಂಟಾ ಅಂತ ಕೇಳ್ತಾನೆ ರವಿ. ಅಲ್ಲ ರವಿ, ನಿಮ್ಮ ಅತ್ತಿಗೆದು ನೋವುಗಳು ಮನೆಯವ್ರದ್ದಲ್ಲ ಅಂತ ಹೇಳ್ತಾಳೆ ಶ್ರುತಿ. ರವಿ, ನಿಮ್ಮ ಅತ್ತಿಗೆ ಸಾಮಾನ್ಯದವ್ರಲ್ಲ ರವಿ. ಎಂತೆಂಥ ಸುಳ್ಳು, ಎಂತೆಂಥ ನಾಟಕ. ಮನುಷ್ಯ ಈ ಥರನೂ ಇರ್ತಾರ ಅಂತ ನಿಮ್ಮ ಅತ್ತಿಗೆ ನೋಡಿ ಕಲಿಬೇಕು ರವಿ ಅಂತ ಹೇಳ್ತಾಳೆ ಶ್ರುತಿ. ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ ರವಿ ಅಂತ ಹೇಳ್ತಾಳೆ ಶ್ರುತಿ. ಹೌದು ಶ್ರುತಿ, ಅದಕ್ಕೆ ಯಾಕೆ ಸುಳ್ಳು ಹೇಳಿದ್ರು, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ, ಈ ಥರ ಎಲ್ಲ ಮಾಡ್ತಾರೆ, ಒಂದು ಗೊತ್ತಾಗ್ತಾ ಇಲ್ಲ ಅಂತ ರವಿ ಹೇಳ್ತಾನೆ. ಇರೋ ಸತ್ಯ ಎಲ್ಲ ಹೇಳ್ಬೋದಿತ್ತು ಅಂತ ರವಿ ಹೇಳ್ತಾನೆ. ನನಗೇನಾದರೂ ಸೂರ್ಯರ ಥರ ಬೈಯೋ ಥರ ಇದ್ದಿದ್ರೆ ವೆರೈಟಿ ಥರ ಬೈದಾಕ್ಬಿಡ್ತಿದ್ದೆ ಅಂತ ಹೇಳ್ತಾಳೆ ಶ್ರುತಿ. ರವಿ, ಒಂದಲ್ಲ ಒಂದು ದಿವಸ ರೋಹಿಣಿ ಅವರಿಗೆ ಸರಿಯಾಗಿ ಬೈದಾಕ್ಬಿಡ್ತೀನಿ ಅಂತ ಹೇಳ್ತಾಳೆ ಶ್ರುತಿ. ನಮಗೆ ಯಾಕೆ, ನಾವು ಎಲೆಮರೆಕಾಯಿ ಹಂಗಿರಬೇಕು, ಬಡವ ನೀ ಮಡಗ್ದಂಗಿರಬೇಕು, ನಾವು ಹಂಗಿದ್ರೆ ಚಂದ ಶ್ರುತಿ ಅಂತ ರವಿ ಹೇಳ್ತಾನೆ. ರವಿ, ನಾನು ಯಾವುದ್ರಲ್ಲಾದ್ರೂ ಕಾಂಪ್ರಮೈಸ್ ಆಗ್ತೀನಿ, ನನ್ನ ಮಾತಲ್ಲಂತೂ ಕಾಂಪ್ರಮೈಸ್ ಆಗಲ್ಲ. ತಿಂಡಿ, ಊಟ, ಮಾತು ಎಲ್ಲದರಲ್ಲೂ ನಾನು ಮುಂದೆನೇ ರವಿ. ಸರಿ ಆಯಿತು, ಎದ್ದೋಗ್ಬಿಟ್ಟು ರೂಮ್ ಖಾಲಿ ಮಾಡ್ತೀವಿ ಅಂತ ಹೇಳಿ ದುಡ್ಡು ವಾಪಸ್ ಇಸ್ಕೊಂಬರೋಗು ಹೋಗು ಅಂತ ಕಳಿಸ್ತಾಳೆ ಶ್ರುತಿ. ಇದೇ ನಿಮ್ಮ ಅಪ್ಪಂದ ರೆಸ್ಟೋರೆಂಟು, ನಮ್ಮ ತಂದೆನೆಲ್ಲ ಮಧ್ಯೆ ತರಬೇಡ ರವಿ ನೀನು ಅಂತ ಹೇಳ್ತಾರೆ. ಸರಿ ಆಯಿತು, ಎಲ್ಲ ಬಟ್ಟೆನೆಲ್ಲ ತುಂಬ್ಕೋ, ಸರಿ ಆಯಿತು ಹೋಗೋಣ ಅಂತ ಹೇಳ್ತಾರೆ. ಸರಿ ಆಯಿತು ಅಂತೇಳಿ ರವಿ ಎದ್ದೋಗ್ತಾನೆ. ಈ ಕಡೆ ಸೂರ್ಯ ಮೀನಮ್ಮ ಮಾತಾಡ್ತಾ ಇರ್ತಾರೆ. ಏನಮ್ಮ ಬೆಳದಿಂಗಳ ಬಾಲೆ ಥರ ಕಾಣಿಸ್ತಾ ಇದೆಯಾ, ಏನು ಬೆಳಗ್ಗೆನೆ ಬೆಳ್ಳಗೆ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾರೆ. ಯಾವ ಸೋಪ್ ಹಚ್ಚಿದ್ರು, ಏನು ಕಡಲೆ ಹಿಟ್ಟಾಗಿ ತಿಕ್ಕಿದ್ರು, ಮೈದಾ ಹಿಟ್ಟಾಗಿ ತಿಕ್ಕಿದ್ರು ಅಂತ ಕೇಳ್ತಾನೆ ಸೂರ್ಯ. ನಾನು ಯಾವ ಸೋಪ್ನೂ ಹಾಕಲಿಲ್ಲ, ನಾರ್ಮಲ್ ಸೋಪ್ನೇ ಹಾಕಿದ್ದು ಅಂತ ಹೇಳ್ತಾಳೆ ಮೀನಾ. ಈ ಕಡೆ ಮೀನಾ, ರೀ ದಸರಾ ಹಬ್ಬ ಎಲ್ಲರೂ ಇದ್ದಿದ್ರೆ ಗೊಂಬೆನೆಲ್ಲ ಕೂರಿಸಿ ದಸರಾ ಹಬ್ಬ ಮಾಡ್ಬೋದಿತ್ತು, ತುಂಬಾ ಬೇಜಾರಾಗ್ತಿದೆ ಯಾರೂ ಇಲ್ಲ ಅಂತ ಹೇಳ್ತಾಳೆ. ಕೊನೆ ಪಕ್ಷ ದೇವ್ರಿಗೆ ದೀಪನಾದರೂ ಹಚ್ಚಿ ಒಳ್ಳೇದು ಮಾಡಪ್ಪ ಅಂತನಾದರೂ ಕೇಳ್ತೀನಿ ಅಂತ. ಸರಿ ಆಯ್ತಮ್ಮ, 16 ಮಾಡು ಅಂತ ಹೇಳ್ತಾನೆ. ನಿಮಗೆಲ್ಲೂ ಟ್ರಿಪ್ ಬಂದಿಲ್ವಾ ಅಂತ ಕೇಳ್ತಾರೆ. ಇಲ್ಲ ಅಮ್ಮ, ನನಗೆಲ್ಲೂ ಟ್ರಿಪ್ ಬಂದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಸೂರ್ಯ, ಊರಿಂದ ಲಕ್ಕಿ ಬರ್ತಾ ಇದ್ದಾರಮ್ಮ, ಅವ್ರನ್ನ ಕರ್ಕೊಂಬರೋಕೆ ಹೋಗಬೇಕು. ಹೌದು ರೀ, ಸದ್ಯ ಅವರಾದರೂ ಬಂದು ಸಮಸ್ಯೆನೆಲ್ಲ ತೀರಿಸ್ಲಿ ಅಂತ ಹೇಳ್ತಾರೆ. ಈ ಕಡೆ ಮೀನಾ, ರೋಹಿಣಿಯವ್ರು ನೋಡಿದರೆ ಪಾಪ ಅನಿಸುತ್ತೆ. ಅಲ್ಲ ಕಣಮ್ಮ, ಪಾಪ ಗೀಪ ಅಂದ್ಬಿಟ್ರೆ ಓಡಿಸ್ಬಿಡ್ತೀನಿ ಗ್ಯಾರಂಟಿ. ಏನಮ್ಮ ಮಾತಾಡ್ತಾ ಇದೆಯಾ ನೀನು ಅಂತ ಸೂರ್ಯ ಹೇಳ್ತಾನೆ. ಮಾಡೋದೆಲ್ಲ ಅಲ್ಕ ಕೆಲಸ, ಬೆಣ್ಣೆ ಮುರುಗ್ ಥರ ಮನೆಗೆ ಬಂದು ಮಾಡಿರೋದೆಲ್ಲ ಅಲ್ಕ ಕೆಲಸ, ಹೋಗಿ ಅವಳಿಗೆ ಪಾಪ ಅಂತಿದೆಯಲ್ಲಮ್ಮ ಅಂತ ಸೂರ್ಯ ಬೈತಾನೆ ಮೀನಂಗೆ. ಹೌದು ರೀ, ಅದು ನಿಜನೇ. ಮನೋಜ್ ಅವ್ರ ಜೀವನಕ್ಕೆ ರೋಹಿಣಿಯವ್ರು ಬಂದಮೇಲೆ ಏನೆಲ್ಲ ಬದಲಾವಣೆ ಆಗಿದೆ, ಎಷ್ಟೆಲ್ಲ ಬದಲಾಗಿದ್ದಾರೆ ನೀವೇ ಯೋಚನೆ ಮಾಡಿ. ಎಂಥದ್ದು ಬದಲಾಗಿಲ್ಲ ಅವನು ಅಂತ ಹೇಳ್ತಾನೆ ಸೂರ್ಯ. ಸೂರ್ಯ ಮೇಲೆ ಇದ್ದಾನೆ, ಭೂಮಿ ಕೆಳಗಡೆ ಇದೆ, ಯಾವುದೂ ಒಂದಾಗಿಲ್ಲಮ್ಮ. ಅವ ಅಮ್ಮನ ಇಟ್ಕೊಳೋದು ಒಂದೇ, ಕಸ ಮನೇಲಿ ಇಟ್ಕೊಳೋದು ಒಂದೇ ಅಂತ ಸೂರ್ಯ ಬೈತಾನೆ ರೋಹಿಣಿಗೆ. ಅವಮ್ಮನಿಂದ ನಮ್ಮ ಮನೋಜ ಬದಲಾಗಿದ್ದಾನಾ ಅಂತ ಹೇಳ್ತಾನೆ. ಯಾಕೆ ಬದಲಾಗಿಲ್ಲ ರೀ, ನಿಮ್ಮ ಅಣ್ಣ ಉಂಡಾಡಿ ಗುಂಡನ್ ಥರ ಅಡ್ಡಾಡ್ತಾ ಇದ್ದ, ಇವಾಗ ಬಿಸ್ನೆಸ್ ಮ್ಯಾನ್ ಮಾಡಿದ್ದಾಳೆ ಅಂತ ಹೇಳ್ತಾಳೆ. ಅವರು ದುಡ್ಡಿನಲ್ಲಿ ಮೋಸ ಮಾಡಿರ್ಬೋದು ರೀ, ಆದರೆ ಗಂಡನ ಒಳ್ಳೇದಕ್ಕೆ ಬಯಸಿರೋದು. ರೋಹಿಣಿಯವರು ಮನೋಜನ್ ತುಂಬಾ ಇಷ್ಟಪಡ್ತಾರೆ, ಅದರಲ್ಲಿ ಮಾತ್ರ ಯಾವತ್ತೂ ಸುಳ್ಳಿಲ್ಲ, ಯಾವತ್ತೂ ಅಳುಕಿಲ್ಲ ರೀ ಅಂತ ಹೇಳ್ತಾಳೆ ಮೀನಾ. ಮನೋಜ್ ಅವ್ರನ್ನ ಒಂದು ಮಾತು ಬೈಯಕ್ಕೆ ಬಿಡ್ತಾ ಇರಲಿಲ್ಲ, ಮಾವಂಗೂ ಹೊಡೆಯಕ್ಕೆ ಬಿಡ್ತಾ ಇರಲಿಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಳು ರೀ ಅವಳು ಅಂತ ಮೀನಮ್ಮ ಹೇಳ್ತಾ ಇರ್ತಾಳೆ. ಅಂಥ ಹೆಣ್ಣಿಗೆ ಜನಗಳ ಮುಂದೆ ನಾಯಿಗೆ ಹೊಡೆದಂಗೆ ಹೊಡ್ತಿದ್ರು,
ನೋಡ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ರಲ್ಲ, ಇದು ನ್ಯಾಯನ ರೀ ಅಂತ ಮೀನಾ ಹೇಳ್ತಾಳೆ. ಅಲ್ಲಮ್ಮ, ನೀನು ಹೇಳೋದು ಕರೆಕ್ಟೇ, ಎಲ್ಲ ವಿಷಯದಲ್ಲೂ ಹಿಂಗೆ ಸುಳ್ಳು ಹೇಳ್ಕೊಂಡು ಹೋದರೆ ಹೆಂಗಮ್ಮ ನಂಬ್ತಾರೆ ಅಂತ ಕೇಳ್ತಾನೆ ಸೂರ್ಯ. ಹೌದು ರೀ, ಅವ್ರು ಹೇಳಿರೋ ಸುಳ್ಳೇ ನಾನು ಒಪ್ತೀನಿ, ಆದರೆ ಅವ್ರ ಪ್ರೀತಿ ಸುಳ್ಳಲ್ಲ ರೀ ಅಂತ ಮೀನಾ ಹೇಳ್ತಾಳೆ. ಅಲ್ಲ ರೀ, ಅವ್ರ ಮುಖದಲ್ಲಿ ಒಂದು ನಗು ನೋಡಿದರೆ ಎಷ್ಟು ಖುಷಿಯಾಗೋರು ಗೊತ್ತಾ ರೋಹಿಣಿ. ನಿಮ್ಮ ಅಣ್ಣ ಅಂದರೆ ತುಂಬ ಇಷ್ಟ ರೀ, ಪಾಪ ಇವಾಗ ಅದೆಷ್ಟು ನೊಂದ್ಕೊಂಡು ಹೋಗಿದ್ದಾರೋ ಅಂತ ಮೀನಾ ಹೇಳ್ತಾಳೆ. ಈ ಕಡೆ ಮನೋಜ್ ಬಂದು, ಏನೋ ಮಾತಾಡ್ತಾ ಇದ್ದೀರ ನಾನಿಲ್ಲ ಅಂತ ನನ್ನ ಬಗ್ಗೆ ಅಂತ ಹೇಳ್ತಾನೆ ಮನೋಜ್. ಸರಿ ಆಯ್ತಪ್ಪ, ನಿನ್ನ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಅಂತ ಹೇಳ್ತಾನೆ ಸೂರ್ಯ. ಪದೇ ಪದೇ ಅದೇ ವಿಷಯ ಮಾತಾಡಬೇಡ್ರಿ, ಅವಳು ಒಳ್ಳೆಯವಳು ನಾನು ಕೆಟ್ಟವಳು ಅನ್ನೋ ಥರ ಮಾತಾಡಬೇಡ್ರಿ. ನನಗೆ 5 ಡಿಗ್ರಿ ನನ್ನ ಹತ್ರ ಇದೆ, ಹುಡುಗಿರು ಕ್ಯೂರ್ ನಿಲ್ಲರು ಅಂತ ಹೇಳ್ತಾನೆ ಮನೋಜ್. ಆವಾಗ ಸೂರ್ಯ, ನಿನ್ನ ಮತ್ತೆ ಶುರು ಹಚ್ಕೊಂಡ ನಿನ್ನ ಡಿಗ್ರಿ ಇದಾ ಅಂತ ಹೇಳ್ತಾನೆ ಸೂರ್ಯ. ಇಲ್ಲಿ ಬಂದು ಶೋ ಕೊಡ್ತಾ ಇದೀಯಾ ಅಂತ ಸೂರ್ಯ ಹೇಳ್ತಾನೆ. ಮೇಲಿಂದ ಕಲ್ಲು ಹಾಕೋದು ಬಿಡ್ರಲ್ಲೋ, ಬಿದ್ರು ಅಂತೇಳಿ ಅಂತ ಒಳ್ಳೆ ಬುದ್ಧಿ ಕಲಿಯೋಲು ಅಂತ ಮನೋಜ್ ಬೈತಾನೆ ಸೂರ್ಯಂಗೆ. ಮನೋಜ್ ಗಂಡ ಹೆಂಡ್ತಿ ಯಾವಾಗಲಾದರೂ ಉದ್ಧಾರ ಆಗ್ತೀರಾ ಅಂತ ಬೈದ್ಬಿಟ್ಟು ಹೋಗ್ತಾನೆ. ನೋಡ್ದೇನೆ ಮೀನಮ್ಮ ಹೆಂಗಂತಾನೆ ಇವನು, ಕೆಳಗಡೆ ಬಿದ್ದರೆ ಮೀಸೆನೆ ಮಣ್ಣಾಗಿಲ್ಲ ಅಂತಾನೆ, ಒಯ್ ನೋಡಿದರೆ ಬಟ್ಟೆನೇ ಮಣ್ಣಾಗಿಲ್ಲ ಅಂತಾನಲ್ಲಪ್ಪ, ಎಂಥವ್ನು ಇವನು ಅಂತ ಹೇಳ್ತಾನೆ. ಇವರಿಗೆಲ್ಲ ಇದೆ ಲಕ್ಕಿ ಬರಲಿ, ಎಲ್ಲರನ್ನೂ ಒದ್ದು ಒಳಿಕಾಕ್ತಾಳೆ ಅಂತ ಹೇಳ್ತಾನೆ. ಗಲಾಟೆ ಆದರೂ ಪರವಾಗಿಲ್ಲ ರೀ, ಎಲ್ಲರೂ ಒಟ್ಟಿಗೆ ಇಲ್ಲೇ ಇರೋ ಥರ ಆಗಬೇಕು ಅಂತ ಮೀನಾ ಹೇಳ್ತಾಳೆ. ಗಲಾಟಿನ ಸಕ್ಕರೆನ ಐರಾವಣ ಮಾಡ್ತಾರೆ, ತಡೀರಿ ಬರಲಿ ಅಂತ ಹೇಳ್ತಾನೆ ಸೂರ್ಯ. ಈ ಕಡೆ ನೋಡ್ಬೇಕು ಕಣಮ್ಮ ಈ ಐ ಡ್ರಾಮನಲ್ಲವ ಅಂತ ಹೇಳ್ತಾನೆ. ಈ ಕಡೆ ಶ್ರುತಿಗೆ ಫೋನ್ ಮಾಡಿರ್ತಾಳೆ ರೋಹಿಣಿ. ಈ ಕಡೆ ಶ್ರುತಿ, ರವಿ ರೋಹಿಣಿ ಅವರು ಫೋನ್ ಮಾಡ್ತಿದ್ದಾರೆ ಅಂತ. ಸರಿ ಆಯ್ತು, ಎತ್ತು ಮಾತಾಡಿ ಅಂತ. ಹಲೋ, ಹೇಳಿ ರೋಹಿಣಿ ಅವರೇ ಅಂತ ಹೇಳ್ತಾಳೆ. ಎಲ್ಲಿದೆಯಾ ಶ್ರುತಿ ಅಂತ ಕೇಳ್ತಾಳೆ ರೋಹಿಣಿ. ಇಲ್ಲ, ನಾನು ಇವಾಗ ತಾನೇ ಮನೆಗೆ ಹೊರಟಿದ್ದೀವಿ, ಆನ್ ದ ವೇ ಇದ್ದೀವಿ ಅಂತ ಹೇಳ್ತಾನೆ. ನೀವೆಲ್ಲಿದ್ದೀರಾ ಅಂತ ಕೇಳ್ತಾಳೆ ಶ್ರುತಿ. ನಾನು ಇಲ್ಲೇ ಸ್ವಲ್ಪ ಹೊರಗಡೆ ಇದ್ದೀನಿ ಅಂತ ಹೇಳ್ತಾಳೆ ರೋಹಿಣಿ. ರವಿ ಎಲ್ಲಿದ್ದಾರೆ ಅಂತ ಹೇಳ್ತಾ ಇಲ್ಲ, ಹೊರಗಡೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾಳೆ ಶ್ರುತಿ. ಸರಿ ಆಯಿತು, ನೀನು ಮಾತಾಡು ಅಂತ ರವಿ ಹೇಳ್ತಾನೆ. ಈ ಕಡೆ ಶ್ರುತಿ, ಆಯಿತು ಸರಿ ಆಯಿತು ರೋಹಿಣಿ ಅವರೇ, ಏನು ವಿಷಯ ಅಂತ ಕೇಳ್ತಾಳೆ. ಅಲ್ಲಮ್ಮ, ಮನೇಲಿ ಏನಾಯಿತು ಅಂತ ಎಲ್ಲ ಗೊತ್ತಾ ಅಂತ ಹೇಳ್ತಾಳೆ ರೋಹಿಣಿ. ಕೇಳ್ತಾಳೆ, ಏನೇನಾಯಿತು ಅಂತ ಎಲ್ಲ ಗೊತ್ತಾಗಿರ್ಬೇಕು, ನಿಮಗೆ ಹೇಳಿರ್ಬೇಕಲ್ವ ಅಂತ ಹೇಳ್ತಾಳೆ. ಹಾಂ, ಎಲ್ಲ ವಿಷಯ ಗೊತ್ತಾಯಿತು. ನೀವು ಮಲೇಷ್ಯಾದಿಂದ ಬಂದಿದ್ದಾರೆ ಮಾವ ಅಂತ ಹೇಳಿದ್ರಲ್ಲ, ಅವ್ರು ನಿಮ್ಮ ಮಾವನೇ ಅಲ್ವಂತೆ ಅಂತ ಹೇಳ್ತಾಳೆ ಶ್ರುತಿ. ಏನು ರೋಹಿಣಿಯರೇ, ಈ ಥರ ಎಲ್ಲ ಸ್ಟೋರಿ ಕ್ರಿಯೇಟ್ ಮಾಡಿದ್ದೀರಾ? ನಿಮ್ಮ ಅಪ್ಪ ಸತ್ತೇ ಇಲ್ವಂತೆ, ನಿಮ್ಮ ಅಪ್ಪ ಜೈಲಿಗೆ ಹೋಗಿಲ್ವಂತೆ, ಯಾವ ಥರ ಸೀನ್ ಕ್ರಿಯೇಟ್ ಮಾಡಿದ್ದೀರಾ ಅಂತ ಹೇಳ್ತಾಳೆ ಶ್ರುತಿ. ಏನು ರೋಹಿಣಿಯವರೇ, ಇಷ್ಟೊಂದೆಲ್ಲ ಸುಳ್ಳು ಹೇಳಿದ್ದೀರಾ ಅಂತ ಹೇಳ್ತಾಳೆ ಶ್ರುತಿ. ನೀನು ಅವ್ರು ಹೇಳಿದ್ದೆಲ್ಲ ಕೇಳಿ ನಿಮಗೆ ನನ್ನ ಮೇಲೆ ಬ್ಯಾಡ್ ಒಪಿನಿಯನ್ ಬಂದಿರದೆ ನನಗೆ ಗೊತ್ತು, ಬಟ್ ನಾನು ಸುಳ್ಳು ಹೇಳೋಕ್ಕೆ ಒಂದು ರೀಸನ್ ಇದೆ ಅಂತ ಹೇಳ್ತಾಳೆ. ಹೌದು, ಸುಳ್ಳು ಹೇಳೋಕ್ಕೆ ರೀಸನ್ ಇದೆ, ಏನು ಹೇಳಿ ಅಂತ ಹೇಳ್ತಾಳೆ ಶ್ರುತಿ. ಕೇಳ್ತಾಳೆ ರೋಹಿಣಿ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಆ ಥರ ಎಲ್ಲ ಹೇಳಿದ್ದೀರಾ, ಯಾಕೆ ಹಿಂಗೆ ಅಂತ ಕೇಳಿದರೆ ಅಂತ ಹೇಳ್ತಾಳೆ ಶ್ರುತಿ. ನನ್ನನ್ನು ಅವ್ರು ಮಾತಾಡೋಕ್ಕೆ ಬಿಟ್ಕೊಳ್ಲಿಲ್ಲ, ನಾನು ಯಾಕೆ ಆ ಥರ ಮಾಡಿದೆ ಅಂತ ಅವ್ರು ಕೇಳೋ ಪೇಷನ್ಸೇ ಇರಲಿಲ್ಲ, ಅವ್ರು ಕೇಳಿದರೆ ನಾನು ಹೇಳ್ತಾ ಇದ್ದೆ ಅಂತ ಹೇಳ್ತಾಳೆ ರೋಹಿಣಿ. ಅವ್ರ ರೀಸನ್ನೇ ಕೇಳಿಲ್ಲ, ಅವ್ರು ತಪ್ಪಲ್ವಾ ಅಂತ ಹೇಳ್ತಾಳೆ. ಈ ಕಡೆ ಶ್ರುತಿ ಮ್ಯೂಟ್ ಮಾಡಿ ರವಿ ಹತ್ರ, ಅಲ್ಲ ರವಿ ನೋಡಿ ಯಾವ ಥರ ಮಾತಾಡ್ತಾ ಇದ್ದಾರೆ, ಇವರು ಹೇಳಿದ ಸುಳ್ಳಲ್ವಂತೆ, ಇವ್ರು ಹೇಳಿದ್ದಾಗ ಕೇಳ್ದಲೇ ಇರೋದು ಸುಳ್ಳಂತೆ, ಇನ್ನೆಂಥವ್ರು ಇವರು ಅಂತ ಹೇಳ್ತಾಳೆ ಶ್ರುತಿ. ರೋಹಿಣಿಯವರೇ, ನೀವೇನು ತಲೆ ಕೆಡಿಸ್ಕೋಬೇಡಿ, ಊರಿಂದ ಲಕ್ಕಿ ಅಜ್ಜಿನೇ ಬರ್ತಾ ಇದ್ದಾರೆ, ಜಡ್ಜ್ಮೆಂಟ್ ಕೊಡ್ತಾರೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಈ ಕಡೆ ರೋಹಿಣಿ ಗಾಬರಿಯಾಗಿ, ಏನೇ ಇವಳು ಈ ಥರ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾಳೆ ಅಂತ ಹೇಳ್ತಾಳೆ. ರೋಹಿಣಿ, ಏನು ಹೇಳ್ತಾ ಇದೆಯಾ ಶ್ರುತಿ? ಹೌದು, ಅವರೇ ತಾನೇ ಒಂದು ಸಲ ಪ್ರಾಬ್ಲಮ್ ಆದಾಗ ಬಂದು ಬಗೆಹರಿಸಿದ್ದು, ಅವರೇ ಬರ್ತಾರೆ ಬಿಡಿ, ನೀವೇ ಯಾಕೆ ತಲೆ ಕೆಡಿಸ್ಕೊತೀರಾ ಅಂತ ಹೇಳ್ತಾಳೆ. ಏನೇ ಇವಳು ಈ ಥರ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಅಲ್ಲ ಕಣೆ, ಇವಳಾದರೂ ಒಬ್ಳಿದ್ಲು, ಇವಳೇ ನನ್ನ ಪರವಾಗಿ ನಿಂತ್ಕೊತಾಳೆ ಅಂದರೆ ಇವಳೇನೆ ಈ ಥರ ಮಾತಾಡ್ತಾಳೆ ಅಂತ ಹೇಳ್ತಾಳೆ. ಈ ಕಡೆ ಲಕ್ಕಿ ಅಜ್ಜಿ ಬರ್ತಾರೆ. ರಂಗನಾಥ್, ಅಮ್ಮ ಇವಾಗ ಬಂದ ಅಂತ ಹೇಳಿ ಹೋಗಿ ಕರ್ಕೊಂಬರಕ್ಕೆ ಹೋಗ್ತಾನೆ. ಸೂರ್ಯ ಇಲ್ಲೇ ಇದ್ದಾನಾ? ಕಾರ್ ಇಲ್ಲೇ ಇದೆ ಅಂದರೆ ಇಲ್ಲೇ ಇದ್ದಾನಮ್ಮ, ನಡಿ ಹಂಗಾದ್ರೆ ಹೋಗೋಣ ಒಳಕ್ಕೆ ಅಂತ ಒಳಗೆ ಬರ್ತಾರೆ ರಂಗನಾಥು ಲಕ್ಕಿ ಅಜ್ಜಿನು. ಸೂರ್ಯ ಅಂತ ಹೇಳಿ ಕೂಗ್ತಾ ಇರ್ತಾರೆ ಲಕ್ಕಿ ಅಜ್ಜಿ. ಆವಾಗ ಎಲ್ಲ ಬರ್ತಾರೆ. ಬಂದು, ಅಜ್ಜಿ ಇವಾಗ ಬಂದೆ ಅಂತ ಹೇಳ್ತಾರೆ. ಅವಾಗ ಮೀನಾ, ಅಜ್ಜಿ ಇವಾಗ ಬಂದೆ ಅಂತ. ಮೀನಾ, ಹೋಗು ಬೇಗ ಬೇಗ ಹೋಗಿ ಲಕ್ಕಿಗೆ ರಾಗ್ ತಗೊಂಬ, ನೀರು ಮಿಕ್ಸ್ ಮಾಡಬೇಡ ಅಂತ ಹೇಳ್ತಾಳೆ. ಏನೋ ನೀನು ಈ ಥರ ಎಲ್ಲ ಮಾತಾಡ್ತೀಯ ಅಂತ ಲಕ್ಕಿ ಅಜ್ಜಿ ಹೇಳ್ತಾಳೆ. ಅಲ್ಲ ಅಜ್ಜಿ, ಕಾಫಿಗೆ ಹಾಲು ಮಾತ್ರ ಹಾಕು, ನೀರು ಮಿಕ್ಸ್ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈ ಕಡೆ ಶ್ರುತಿನೂ,
ಈ ಕಡೆ ರವಿನು ಅಜ್ಜಿ ಯಾವಾಗ ಬಂದ್ರಿ ಅಂತ ಕೇಳ್ತಾರೆ. ಇವಾಗ ಬಂದೆ ಅಮ್ಮ. ಹಾಯ್ ಅಜ್ಜಿ ಚೆನ್ನಾಗಿದ್ದೀಯಾ ಅಂತ ಶ್ರುತಿ ಕೇಳ್ತಾಳೆ. ಹಾಯ್ ಸೂಪರಾಗಿದ್ದೀನಮ್ಮ ಅಂತ ಹೇಳ್ತಾರೆ ಲಕ್ಕಿ ಅಜ್ಜಿ. ಆಶೀರ್ವಾದ ತಗೊತಾರೆ, ಆಶೀರ್ವಾದ ಮಾಡ್ತಾರೆ. ರಂಗ ಫಸ್ಟು ನೀನು ಇವಾಗ ಎಲ್ಲರಿಗೂ ಫೋನ್ ಮಾಡಿ ನೀನು ಇವಾಗ ಕರಿಬೇಕು ಅಂತ ಹೇಳ್ತಾರೆ. ಸರಿ ಆಯ್ತಮ್ಮ ಅಂತ ಹೇಳ್ತಾರೆ. ಮನೋಜ್ ನೀನು ಫೋನ್ ಮಾಡೋ ಅಂತ ಹೇಳ್ತಾರೆ. ಮನೋಜ್ ಸೈಲೆಂಟಾಗಿ ನಿಂತ್ಕೊತಾರೆ, ಏನೂ ಮಾತಾಡಲ್ಲ. ಸರಿ ಆಯಿತು ಅಂತ. ಆವಾಗ ಮೀನಾ ಮನ್ಸಲ್ಲಿ ಆತಂಕ ಬಿಟ್ಟರೆ ಇನ್ನೇನಿರುತ್ತೆ ಅಜ್ಜಿ ಅಂತ ಹೇಳ್ತಾಳೆ. ಈ ಕಡೆ ಮನೋಜು ನನಗೆ ಸುಳ್ಳು ಹೇಳ್ಬಿಟ್ಲು ನನ್ನ ಹೆಂಡ್ತಿ, ನನಗೆ ಮೋಸ ಮಾಡಿಬಿಟ್ಲು ಅಜ್ಜಿ ಅಂತ ಹೇಳ್ತಾನೆ. ಸೂರ್ಯ ಹೇಳಿದ್ನೇ ಹೇಳ್ಬೇಡ ಕಣೋ ನೀನು ಅಂತ ಹೇಳ್ತಾನೆ. ಅಲ್ಲ ಕಣೋ, ಇಲ್ಲಿ ಕಿವಿ ಹಿಂಡಿ ಬುದ್ಧಿ ಹೇಳೋರು ಯಾರೂ ಇಲ್ಲ ಅಂತ ಎಲ್ಲ ಮನೆ ಬಿಟ್ಟು ಹೋಗ್ತಾರೆ, ಅವ್ರವ್ರದ್ದೇ ಅವ್ರಿಗಾಗಿದೆ ಅಂತ ಲಕ್ಕಿ ಅಜ್ಜಿ ಬೈತಾಳೆ. ಮನೋಜ ನೀನು ಹೆಂಡ್ತಿನ ಬರೋಕ್ಕೆ ಹೇಳು ಅಂತ ಹೇಳ್ತಾಳೆ. ನಾನಾ ಅಂತ ಹೇಳ್ತಾಳೆ. ಇಲ್ಲ ಕಣೋ ಬೋರ್ಲಿಂಗಣ್ಣಂಗೆ ಹೇಳ್ತೀನಿ ಅಂತ. ಇಲ್ಲ ಅಜ್ಜಿ ಸಕ್ಕರೆ ಗೊಂಬೆಗೆ ಭಾರಿ ಜಂಬ ಇದೆ ಅಂತ ಹೇಳ್ತಾನೆ. ಅವಳದೆಲ್ಲ ಇಳಿಸ್ತೀನಿರೋ ನಾಳೆ ಅಂತ ಹೇಳ್ತಾನೆ ಲಕ್ಕಿ ಅಜ್ಜಿ. ಈ ಕಡೆ ಸೂರ್ಯ ಬೈತಾ ಇರ್ತಾನೆ. ಸರಿ ಆಯ್ತಿರೋ, ಮನೋಜ ನಿನ್ನ ಹೆಂಡ್ತಿನ ಬರೋಕ್ಕೆ ಹೇಳೋ, ಅದೇನು ಅಂತ ಕೇಳೋಣ ಅಂತ ಹೇಳ್ತಾನೆ. ಸರಿ ಆಯ್ತಜ್ಜಿ ಅಂತ ಹೇಳಿ ಹೋಗ್ತಾನೆ ಮನೋಜ್. ಈ ಕಡೆ ರಂಗನಾಥ್ ಹತ್ರ ಹೋಗಿ ರಂಗ ಶಾಂತಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳು ಅಂತ ಹೇಳ್ತಾನೆ. ಸರಿ ಆಯ್ತಮ್ಮ ಅಂತ ಹೇಳ್ತಾನೆ ರಂಗನಾಥ್. ಈ ಕಡೆ ಅಜ್ಜಿ ಮೀನಂಗೆ ಬೈತಾರೆ. ಮೀನಾ ನಿನಗೆ ಹಬ್ಬ ಹರಿದಿನ ಏನು ನೆನಪಿಲ್ವೇನೆ? ದಸರಾ ಹಬ್ಬಕ್ಕೆಲ್ಲ ಗೊಂಬೆ ಕೂರಿಸಿ ಹಬ್ಬ ಮಾಡ್ತಾರೆ, ನೀನೇನು ಗರ ಬಡ್ದನಾಗಿ ನಿಂತಿದೆಯಲ್ಲೇ, ಹೋಗೆ ಅಂತ ಹೇಳ್ತಾಳೆ. ಸರಿ ಆಯ್ತಜ್ಜಿ. ಬಾರೋ ಇಲ್ಲಿ ಸೂರ್ಯ, ಬಾರಮ್ಮ ಇಲ್ಲಿ ಮೀನಾ ಅಂತ ಕರೀತಾರೆ. ಯಾಕಜ್ಜಿ? ಹೋಗಿ ಎಲ್ಲ ತೆಗ್ದು ಗೊಂಬೆ ಶಾಂತಿನೂ ಮೀನನು ಮೆಂತದು ಬರೋವತ್ತಾಯ್ತು. ರೋಹಿಣಿನೂ ಹೋಗ್ಬಿಟ್ಟು ಮೀನಾ ಹೋಗಮ್ಮ ಎಲ್ಲ ಗೊಂಬೆ ಜೋಡಿಸು ಅಂತ ಹೇಳ್ತಾರೆ. ರಂಗನಾಥ್ ಈ ಕಡೆ ಬಂದರೆ ಅಮ್ಮ ಎಷ್ಟು ದಿನ ಆಯ್ತಿದೆಲ್ಲ ನೋಡಿ. ಸರಿ ಆಯಿತು ಎಲ್ಲರೂ ಗೊಂಬೆ ತೆಗೆದು ಜೋಡಿಸಿ ಅಂತ ಹೇಳ್ತಾರೆ. ಈ ಕಡೆ ಸೂರ್ಯನೂ ಮೀನನ್ನು ಹೋಗಿ ಗೊಂಬೆ ತಗೊಂಬರೋಕ್ಕೆ ಹೋಗ್ತಾ ಇರ್ತಾರೆ. ರೋಹಿಣಿನೂ ಬಂದು ಮತ್ತು ಶಾಂತಿನೂ ಬಂದರೆ ಚೆನ್ನಾಗಿರುತ್ತೆ, ಬೇಗ ಬೇಗ ಹೋಗ್ರಿ ಅಂತ ಹೇಳ್ತಾರೆ ಅಜ್ಜಿನಿ. ರಂಗ ಎಲ್ಲ ಕರೆಕ್ಟ್ ಇದೆಯೇನೋ ಅಂತ. ಇಲ್ಲಮ್ಮ ನೀನು ಬದುಕಿರೋಳು, ನೀನೆಲ್ಲ ಹೇಳ್ಕೊಡ್ಬೇಕು, ನೀನೆಲ್ಲ ಮಾಡಿಸ್ಬೇಕು ಅಂತ ಹೇಳ್ತಾರೆ. ನಿನ್ನ ಮುಂದೆ ಈ ಕಡೆ ರೋಹಿಣಿಗೆ ಮನೋಜ್ ಫೋನ್ ಮಾಡ್ತಾನೆ. ಮನೋಜುಗೆ ಫ್ರೆಂಡಿಗೆ ಹೇಳ್ತಾಳೆ ರೋಹಿಣಿ, ಮನೋಜ್ ಫೋನ್ ಮಾಡ್ತಾನೆ, ಎತ್ತೆ ಅಂತ ಹೇಳ್ತಾಳೆ. ಇಲ್ಲ ನಾನು ಮಾತಾಡಲ್ಲ, ನಾನು ಎತ್ತಲ್ಲ ಅಂತ ಹೇಳ್ತಾಳೆ. ತುಂಬ ಸಲ ಮಾಡ್ತಾನೆ ಮನೋಜ್. ಇಲ್ಲ ಕಣೆ ನಾನು ಎತ್ತಲ್ಲ ಅಂತ ಹೇಳ್ತಾಳೆ.